ಸನಾತನ ಅಂದ ತಕ್ಷಣ ಬ್ರಾಹ್ಮಣರಿಗೆ ಬೈಯೋದು, ಇದು ಹನುಮನ ನಾಡಲ್ಲ ಅಂತ. ಮತ್ತು ಯಾವ ನಾಡದು? ಬರೇ ಬಸವನ ನಾಡು. ನಮ್ಗೆ ಹನುಮಂತನೂ ಬೇಕು, ರಾಮನೂ ಬೇಕು, ಕೃಷ್ಣನೂ ಬೇಕು, ಗಣಪತಿನೂ ಬೇಕು, ಬಸವಣ್ಣನೂ ಬೇಕು. ಅವ್ರೇನು ಹೇಳ್ತಾರೆ? ಇಲ್ಲ, ಬಸವಣ್ಣ ಒಂದೇ. ಒಂದು ಹಿಂದೂ ಅನ್ನೋದೊಂದು ಸಂಸ್ಕೃತಿ ಇದೆ, ಬದುಕು ಒಂದು ಸಂಸ್ಕೃತಿ ಇದೆ. ಅದರಲ್ಲಿ ನಾನು ತುಳಜಾಪುರ ಭವಾನಿಗೆ ನಡೀತೀನಿ, ಇನ್ನೊಬ್ಬರು ಗಣಗಾಪುರ ದತ್ತಾತ್ರೇಯ ನಡೀತಾರೆ. ಅದರಲ್ಲಿ ನಡೆಯೋದ್ರೊಳಗೆ ನಾವು ಎಲ್ಲರೂ ಒಳ್ಳೆಯವರು, ನಮ್ಮಿಂದ ಯಾರಿಗೂ ಕೆಡಕಾಗಬಾರ್ದು, ಸನ್ಮಾರ್ಗದಾಗ ಹೋಗ್ಬೇಕು ಅಷ್ಟೇನೆ. ಹಾಗಂತೇಳಿ ನೀನು ಭವನಿಗೆ ನಡಿಬೇಡ, ನಿನ್ನ ದತ್ತಾತ್ರೇಯಗೆ ನಡಿಬೇಡ, ನೀನು ಶರಣಬಸವನಿಗೆ ನಡಿಬೇಡ, ನೀನು ಅವರಾದ ಅಂಬರೀಷನಿಗೆ ನಡಿಬೇಡ, ಅದು ತಪ್ಪದ. ಯಾಕಂದ್ರೆ ನನಗೆ ಅಂಬರೀಶ್ವರ ಸಾಕಾರ ಅದನ್ನು ಹೆಂಗೆ ಬಸವಣ್ಣವರು ಅಕ್ಕಮಹಾದೇವಿಗೆ ಚೆನ್ನಮಲ್ಲಿಕಾರ್ಜುನ ಮೂಲಕ ಸಾಕಾರ ಮಾಡ್ಕೊಳ್ಳಿ ಕೊಟ್ಟರು, ಸಿದ್ದರಾಮೇಶ್ವರು ತಮ್ಮದೇ ಆದಂಥ ಅಂಕಿತ ಮೂಲಕ ಸಾಕಾರ ಮಾಡ್ಕೊಳ್ಳಿ ಕೊಟ್ಟರು, ಇವನು ಬಸವಣ್ಣವರು ಕೂಡಲ ಸಂಗನ ಮೂಲಕ ಸಾಕಾರ ಮಾಡ್ಕೊಳ್ಳಿ ಕೊಟ್ಟರು. ಈಗ ಇಲ್ಲಿ ಬಸವ ಕಲ್ಯಾಣದಲ್ಲಿ ಏನೊಂದು ವಿರೋಧ ಮಾಡಿದ್ರಲ್ಲ, ಈ ಕಲ್ಯಾಣದ ನೆಲದ ಮೇಲೆ ಕಾಲಿಡ್ಲಿಕ್ಕೆ ಬಿಡೋದಿಲ್ಲ ಅಂತ ನಮ್ಮ ಗುರಿ ಏನಿತ್ತು ಅಂದ್ರೆ ಕನೇರಿ ಸ್ವಾಮಿ ಬಸವ ಭೂಮಿಗೆ ಬರಬಾರ್ದು. ಬಸವ ಕಲ್ಯಾಣದಲ್ಲಿ ನಿಮ್ಮ ಆಟ ನಡೀಲಿಕ್ಕೆ ಬಿಡೋದಿಲ್ಲ. ಹೌದು, ಬಸವಾದಿ ಶರಣರ ಹಿಂದೂ ಸಮಾವೇಶ ಅದನ್ನು ಧಿಕ್ಕರಿಸಿ, ಅದನ್ನು ವಿರೋಧಿಸಿ, ಆ ವಿರೋಧದಿಂದ ಕಾರ್ಯಕ್ರಮ ಇನ್ನೂ ಚೆನ್ನಾಗಾಯ್ತಾ ಅಥವಾ ಏನು? ಚೆನ್ನಾಗಾಯ್ತು, ಚೆನ್ನಾಗಾಯ್ತು. ಅವ್ರು ಎಲ್ರಿಗೂ ಧನ್ಯವಾದ ಹೇಳ್ಬೇಕು. ಯಾಕೆ ಹೇಳ್ಬೇಕಂದಾಗ ಕೇವಲ ಕಾರ್ಯಕ್ರಮ ಆದ್ರೆ ಇಷ್ಟು ಜನ ಸೇರ್ತಿರ್ಲಿಲ್ಲ. ಕೇವಲ ಕಲ್ಯಾಣದವರು ನಮ್ಮ ಸಂಪರ್ಕ ಬಂದವ್ರು ಮಾತ್ರ ಸಿಗ್ತಿದ್ರು. ಅವರು ವಿರೋಧ ಮಾಡೋದ್ರಿಂದ ಇವತ್ತ 4 ರಾಜ್ಯದಿಂದ ಬಂದಂಥವ್ರು ನಾನು ಗಮನಿಸಿದ್ದೀನಿ. ತೆಲಂಗಾಣದಿಂದ ಬಂದಿದ್ದಾರೆ, ಮತ್ತು ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಆಂಧ್ರಲಿಂದ ಬಂದಿದ್ದಾರೆ, ನಮ್ಮ ಕರ್ನಾಟಕದ ಹುಬ್ಬಳ್ಳಿಯವರು ಸಿಕ್ಕರು, ಒಬ್ಬರು ಬಾಗಲಕೋಟೆ ಸ್ವಾಮಿ ಸಿಕ್ಕರು. ನೀವು ಅದಕ್ಕೆ ಇಲ್ಲ ಕಾರ್ಯಕ್ರಮ ಸಲುವಾಗಿನೇ ಬಂತೀನಿ ಅಂತ ಹೇಳಿದರು. ಅಂದ್ರೆ ಇಷ್ಟು ವ್ಯಾಪ್ತಿ ಹೆಚ್ಚಾಯ್ತಲ್ಲ. ಮತ್ತು ಇದಕ್ಕೆ ಕಾರಣ ಅಂದ್ರೆ ಹಿಂದೂಗಳೆಲ್ಲ ಸಂಘಟಿತರಾಗಿ ನಾವು ಉಳಿಸ್ಬೇಕಿದ್ದನ್ನ ಸತ್ಯ ಏನಿದೆ ಅದ್ರ ಪರವಾಗಿ ಹೋರಾಟ ಎಲ್ಲರ ಹತ್ರನೂ ಹೋರಾಟ ಅನ್ನೋದಕ್ಕಿಂತಲೂ ನಾವೆಲ್ಲರೂ ಒಂದನ್ನೋ ಕಲ್ಪನೆ ಇದೆ, ಸೀಮಿತ ಆಗ್ತಾ ಇಲ್ಲ ಯಾರು. ಆಮೇಲೆ ಮಾತಿಗೆ ಸನಾತನ ನೋಡ್ರಿ, ಒಂದಂತೂ ಸತ್ಯ, ಎಲ್ಲ ತತ್ವದಲ್ಲೂ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಕುಂದುಕೊರತೆಗಳು ಇರ್ತಾವೆ. ಸನಾತನ ಅಂದ ತಕ್ಷಣ ಬ್ರಾಹ್ಮಣರಿಗೆ ಬೈಯೋದು, ತಕ್ಷಣ ಅಂದ್ರೆ ಪುರೋಹಿತರಿಗೆ ಬೈಯೋದು. ಅಲ್ರಿ, ನಿಮಗೆ ಪುರೋಹಿತರದ್ದು ಏನಾದರೂ ಕೆಟ್ಟ ಅನ್ನೋದ್ರೆ ಬಿಟ್ಟು ಬಿಡ್ರಲ್ಲ, ಒಳ್ಳೇದನ್ನು ತಗೋರಲ್ಲ. ಹಂಸ ಕ್ಷೀರ ನ್ಯಾಯ ಅಂತೀವಲ್ಲ, ಹಂಗೆ ಒಳ್ಳೇದನ್ನು ಸ್ವೀಕಾರ ಮಾಡ್ಕೊರಿ, ಹೊರತು ಅದಕ್ಕೆ ಬೈಯೋದು ಯಾಕೆ? ಈಗ ನಾವು ದಾರ್ಯಾಗ ಹೋಗ್ತಿರ್ತೀವಿ, ಎಲ್ಲೋ ಒಂದಿಷ್ಟು ಅಗಣಿ ಬರ್ತದೆ, ಕೆಸರಾಗಿರ್ತದೆ. ಅಲ್ಲಿ ಕೆಸರಿದೆ ಅಂತ ಡಂಗೂರು ಸಾರ್ಬೇಕಾ, ಏನು ದಾಟ್ಕೊಂಡು ಹೋಗ್ಬೇಕು ಅಷ್ಟೇ. ಹಂಗ ಇಡೀ ಸನಾತನ ಧರ್ಮದಾಗ ಒಳ್ಳೇದೇನದ ಇವ್ರು ಬರೇ ನಮ್ಮೊಳಗಿರೋ ಅಂಕುಡಂಕನ್ ಮಾತ್ರ ತೋರ್ಸೋದು, ಬೇರೆಯವ್ರ ನೋಡ್ರಿ, ಒಂದ್ ಹೇಳ್ತೀನಿ, ಇವತ್ತ ಅವ್ರು ಲಿಂಗಾಯತರು ಅಂತ ಏನು ಹೇಳ್ತಾರಲ್ಲ, ಅದ್ರೊಳಗೆ ಭೇದ ಭಾವ ಮಾಡ್ತಾ ಇದಾರೆ. ಕುಂಕುಮ ಹಚ್ಕೋಬಾರದು, ಅವ್ರ ಮನೆ ಎಲ್ಲ ಹೆಣ್ಮಕ್ಳು ಕುಂಕುಮ ಹಚ್ಕೋತಾರೆ, ಫೋಟೋನೆಲ್ಲ ತೆಗೆದೋಗಿರಿ, ಎಲ್ಲ ಅವ್ರ ಮನೆಗೆ ಎಲ್ಲರ ಹತ್ರ ಅದಾವ. ಶ್ರೀರಾಮ ಆಚರಣೆ ಇದ್ರೆ ಅವರು ಮಾಡ್ತಾರೆ. ಅವರು ದಸರಾ ಬಂತಂದ್ರೆ ತುಳಜಾಪುರ ಭವಾನಿಗೆ ಬರ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಅವ್ರ ಹತ್ರ ದ್ವಂದ್ವತೆ ಇದೆ. ನಾವು ಮುಕ್ತವಾಗಿದ್ದೀವಿ, ನಾವು ಎಲ್ಲ ಮಾಡ್ತೀವಿ ಅಂತೀವಿ, ಅವ್ರು ಇಲ್ಲ ಅಂತಾರೆ. ಅಂದ್ರೆ ಹೆಂಗಂದ್ರೆ, ಈಗ ಕದ್ದು ಸರಾಯಿ ಕುಡಿತಾನ, ನಾನು ಸರಾಯಿ ಕುಡಿಯಲ್ರಿ ಅಂತಾನೆ, ಹಂಗೆ ಅವ್ರು ಕದ್ದು ಕುಡಿತಾ ಇದ್ದಾರೆ. ನಾವು ನೇರವಾಗಿ ಹೇಳ್ತಾ ಇದ್ದೀವಿ ನಮ್ಗೆ ಎಲ್ಲ ದೇವ್ರು ಬೇಕು ಅಂತೇಳಿ. ಅವ್ರು ನಮ್ಗೆ ಯಾವ ದೇವ್ರು ಬೇಡ, ಆದ್ರೆ ಎಲ್ಲ ಆಚರಣೆ ಮಾಡ್ತಾರೆ, ಯಾರೂ ಬಿಟ್ಟು ಹೋಗಿಲ್ಲ. ಅದಕ್ಕೆ ಅವರು ಸ್ವಲ್ಪ ವಿಶಾಲ ಭಾವನೆ ಮಾಡ್ಕೋಬೇಕು ಅಷ್ಟೇ, ಬೇರೆದೇನಿಲ್ಲ. ಅವ್ರು ಎಲ್ಲೋ ಬಸವ ತತ್ವವನ್ನು ಅರ್ಥ ಮಾಡ್ಕೊಂಡಿಲ್ಲ ಅನ್ನಿಸ್ತದೆ. ಆದ್ರೆ ಒಂದು ಸತ್ಯ, ಆ ವಿರೋಧ ಮಾಡೋರು ಭಾಳ ಚೆನ್ನಾಗಿ ವಚನಗಳು ಓದ್ಕೊಂಡಿದ್ದಾರೆ, ಭಾಳ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರು, ಅಲ್ಲಿರುವ ಒಬ್ಬ ಶಿವನು ದಡ್ಡ ಕಾಣಿರು. ಕಲ್ಲು ದೇವರು ದೇವರಲ್ಲ. ವೇದ ಆಗಮ ಪುರಾಣಗಳೆಂಬ ಪಟ್ಟಣವ ಕುಟ್ಟು ನುಚ್ಚು ತೌಡು ಕಾಣಿಗೋ. ವೇದಕ್ಕೆ ಹೊರೆಯ ನಿಕ್ಕುವೆ, ಶಾಸ್ತ್ರಕ್ಕೆ ನಿಗಳು ನಿಕ್ಕುವೆ, ಆಗಮದ ಮೂಗ ಕೈವೆ, ತರ್ಕದ ಬೆನ್ನ ಬಾರನೆತ್ತುವೆ. ಆದ್ರೆ ನಾನೇನು ಹೇಳ್ತೀನಿ ಅಂದ್ರೆ, ನಾನು ಬೌದ್ಧ ಧರ್ಮವನ್ನು ಒಪ್ಕೋತೀನಿ, ಬುದ್ಧನ ಸಿದ್ಧಾಂತ ಒಪ್ಕೋತೀನಿ. ಬುದ್ಧನ ಸಿದ್ಧಾಂತದ ವೈಶಿಷ್ಟ್ಯತೆಯನ್ನು ಹೇಳೋಣ, ಇನ್ನೊಂದು ಧರ್ಮಕ್ಕೆ ಬೈಯೋದು ಬೇಡ, ಇನ್ನೊಂದು ವಿಚಾರಕ್ಕೆ ಬೈಯೋದು ಬೇಡ. ಹಂಗೆ ನಾನು ಬಸವಭವಾನಿ ಇದ್ದೀನಿ ಅಂದಾಗ ಬಸವನ ವೈಶಿಷ್ಟ್ಯತೆ ಹೇಳ್ಕೊಳ್ಳೋಣ, ಎಲ್ಲ ಶರಣರ ವಿಶೇಷತೆ ಹೇಳೋಣ, ಹೊರತು ಇನ್ನೊಬ್ಬರನ್ನ ಯಾಕೆ ಬೈಯೋದು? ಅಂದ್ರೆ ಅದರಿಂದ ಜನತೆಗೆ ಏನು ಒಳ್ಳೇದಾಗುತ್ತೋ ಅದನ್ನ ಹೇಳೋಣ, ಅದನ್ನು ಒಡಿಯಕ್ಕೆ ಬಳಸೋದು ಬೇಡ ಅಂತ ಬೇಡ. ನಾವು ಪಾಲನೆ ಮಾಡ್ಕೊಳ್ಳೋಣ, ಒಳ್ಳೆ ಪಾಲನೆ ಮಾಡೋಣ. ಯಾಕೆ ಇದನ್ನ ಹೇಳೋದು ಅಂದಾಗ, ಇಲ್ಲಿ ಎಲ್ಲರೂ ಬಂದಾರಲ್ಲ, ಎಲ್ಲರೂ ಬಸವ ಭಕ್ತರಿದ್ದಾರೆ, ಮತ್ತು ಎಲ್ಲರೂ ಎಲ್ಲ ಆಚರಣೆ ಮಾಡ್ತಾರೆ. ನಮ್ಗೆ ಹನುಮಂತನೂ ಬೇಕು, ರಾಮನೂ ಬೇಕು, ಕೃಷ್ಣನೂ ಬೇಕು,
ಗಣಪತಿನೂ ಬೇಕು, ಬಸವಣ್ಣನೂ ಬೇಕು. ಅವ್ರೇನು ಹೇಳ್ತಾರೆ, ಇಲ್ಲ ಬಸವಣ್ಣ ಒಂದೇ, ಗಣಪತಿ ಬೇಡ, ಹನುಮಂತ ಬೇಡ. ಎಷ್ಟರ ಮಟ್ಟಿಗೆ ಹೇಳ್ತಾರಂದ್ರೆ, ಇದೇ ಕಿಷ್ಕಿಂದ ಭಾಗದಲ್ಲಿ ಹನುಮಂತ ಹುಟ್ಟಿದ್ದು. ಇದು ಹನುಮನ ನಾಡಲ್ಲ ಅಂತ. ಮತ್ತು ಯಾವ ನಾಡದು? ಬರೇ ಬಸವನ ನಾಡು ಅಂದ್ರೆ ಅವರಲ್ಲಿ ಏನಾಗ್ತಾ ಇದೆ ಅಂದ್ರೆ ಬಸವಣ್ಣನಿಗೂ ಸಣ್ಣದವ್ರು ಮಾಡ್ತಾ ಇದ್ದಾರೆ, ಸೀಮಿತ ಮಾಡ್ತಾ ಇದ್ದಾರೆ. ಅಲ್ಲ, ಅವ್ರು ಓಪನ್ ಆಗಿ ನಾವು ಲೆಫ್ಟಿಸ್ಟ್ಗಳು ಅಂತ ಹೇಳ್ಕೊಂಡಿದ್ದಾರೆ. ನಾವೆಲ್ಲ ಫುಲ್ ಟೈಮ್ ಕಮ್ಯುನಿಸ್ಟ್, ನಾವೆಲ್ಲ ಫುಲ್ ಟೈಮ್ ಕಮ್ಯುನಿಸ್ಟ್. ಲೆಫ್ಟಿಸ್ಟ್ಗಳು ಆಕ್ಚುಲಿ ಧರ್ಮನ ಒಪ್ಪಲ್ಲ. ಇನ್ನೂ ಒಂದು ಅಲ್ಲ, ಇನ್ನೂ ನನಗೆ ಬೇರೆಯವ್ರು ಹೇಳಿದ್ದು, ಅದು ಬಹುಶಃ ಹೇಳಬೇಕು ಇಲ್ಲೋ ಗೊತ್ತಿಲ್ಲ. ಅವರೆಲ್ಲ ಪೇಯಿಂಗ್ ಹೋರಾಟಗಾರರು ಅಂತ ಮಾತಾಡ್ತಾರೆ ಕೆಲವರು. ಸತ್ಯನೂ ಸುಳ್ಳ ಗೊತ್ತಿಲ್ಲ. ಯಾಕೆ ಹೇಳೋದು ಅಂದಾಗ, ನಮ್ಮ ಮನಸ್ಸಾರೆ ನಾವು ಹೋರಾಟಕ್ಕೆ ಇಳಿಬೇಕು. ತಪ್ಪಿದ್ರೆ ತಪ್ಪು ಅಂತ ಮನಸ್ಸಾರೆ ಹೇಳಬೇಕು, ಹೊರತು ಯಾವುದೋ ಕಾರಣಕ್ಕಾಗಿ ಯಾರಿಗೂ ಟೀಕೆ ಮಾಡೋದಕ್ಕಾಗಿ ಅಥವಾ ಯಾರಿಗೂ ಖುಷಿ ಪಡಿಸೋ ಸಲುವಾಗಿ ಮಾಡೋದು ಒಳ್ಳೇದಲ್ಲ. ಇದು ತಪ್ಪಂದರೆ ತಪ್ಪು ನನ್ನ ಮನಸ್ಸಿಗೆ ಅನಿಸ್ಬೇಕು. ಮತ್ತು ಒಂದು ಸಲ ನನಗೆ ತಪ್ಪು ಅನಿಸಿದರೆ ನಾನು ಮುಂದೆ ಆ ತಪ್ಪು ಮಾಡಲ್ಲ. ನಾನು ಮನಸ್ಸಾರೆ ಒಪ್ಕೊಂಡಿದ್ದರೆ, ಮತ್ತು ನಾನು ನಾಟಕೀಯವಾಗಿ ಮಾಡಿದರೆ ಸುಮ್ಮನೆ ಹೇಳ್ತೀನಿ, ಮತ್ತೆ ಪುನಃ ತಪ್ಪು ಮಾಡ್ತೀನಿ. ಆ ಕೆಲಸ ಆಗ್ತಾ ಇದೆ. ಸರಿ, ಅದನ್ನು ಒಪ್ಕೊಳ್ತಾ ಇಲ್ಲ. ತಮ್ಮ ಹೆಸರು ಸರ್? ನನ್ನ ಹೆಸರು ಡಾಕ್ಟರ್ ರಾಜೇಂದ್ರ ಎರ್ನಾಳಿ ಅಂತ. ನಾನು ಒಬ್ಬ ಉಪನ್ಯಾಸಕನಾಗಿ ಬೇರೆ ಇಲಾಖೆಯಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿ ಈಗ ನಿವೃತ್ತಾಗಿನಿ, ಬಂದಿದ್ದೀನಿ. ಭಾಳ ಖುಷಿ ಕೊಡ್ತು. ಎಲ್ಲ ಜನ ಬಂದಿದ್ದಾರೆ ಇಲ್ಲಿ, ಎಲ್ಲರೂ ಭಾಳ ಸಂತೋಷಪಟ್ಟರು. ಅಷ್ಟೇ ಅಲ್ಲ, ಇವತ್ತು ಸರ್ಕಾರ ಕಾಯ್ದೆ ಕಾನೂನಿಗೂ ಧಕ್ಕೆ ಬರ್ದಂಗೆ ಶಾಂತ ರೀತಿಯಿಂದ ಮಾಡಿದರು. ಭಾಳ ಖುಷಿ. ಇವನಾರವ ಇವ ನಮ್ಮವ ಅಂತ ಏನು ಹೇಳ್ಬೇಕಂತಾರಲ್ಲ, ನಮ್ಮ ಮನೆಯ ಮಗನೆಂದೆನಸಯ್ಯ ಅಂತ ಹೇಳ್ತಾರೆ. ಯಾರಿಗೂ ದೂರ ನೋಡ್ಬೇಡ ಅಂತ ಹೇಳ್ತಾರೆ. ಚೆನ್ನಾಗಿ ನಡೀತು. ಭಾಳ ಒಳ್ಳೆ ಇದರಿಂದ ಆಯಿತು. ಭಾಳ ಸಂತೋಷ ಆಯಿತು.